ಇದ್ದಕ್ಕಿದ್ದಂಗೆ ಹೇಳಕ್ ಶುರು ಮಾಡ್ಬಿಟ್ರು. ವಿಚಿತ್ರವಾಗಿದೆಯಲ್ಲ. ಅಪ್ಪ, ಶ್ಯಾಮಲಾ ಇನ್ನು ಚಿಕ್ಕ ಹುಡುಗಿನಪ್ಪ. ಅವಳು ಇಲ್ಲ ಅಂದ್ರೆ ಈ ಮನೆ ಬಿಕ್ಕೋ ಅನ್ಸುತ್ತೆ. ಯಾಕಪ್ಪ ಸುಮ್ಮನೆ ಮದುವೆಗೆ ಅವಸರ ಮಾಡ್ತಾ ಇದ್ದೀರಾ? ಅಯ್ಯೋ ಪಾಪಿ ನನ್ನ ಮಗನೇ, ಬೇಡ ಅಂತ ಹೇಳ್ಬೇಡ ಕಣೋ, ಮದುವೆ ನಿಲ್ಸ್ಬೇಡ. ಅಪ್ಪ ಹೌದಪ್ಪ, ಅಣ್ಣ ಹೇಳ್ತಾರ ನಿಜ ಅಪ್ಪ. ತಂಗಿ ಮದ್ವೆನ ನಿಧಾನಕ್ಕೆ ಮಾಡೋಣಪ್ಪ. ಆಯ್ತು ಅಂತ ಹೇಳಪ್ಪ. ಏಯ್, ಸ್ವಲ್ಪ ಸುಮ್ಮನೆ ಇರೋ. ಒಂದು ಹೆಣ್ಣಿಗೆ ನಿಜವಾದ ಸಂತೋಷ ಏನು ಅಂತ ಗೊತ್ತೇನ್ರ ನಿಮ್ಗೆ? ಒಂದು ಹೆಣ್ಣಿಗೆ ತನ್ನ ಹೆತ್ತೋರ್ಗಿಂತ ತಾನು ಮದುವೆ ಆದ ಗಂಡಿನ ಪ್ರೀತಿನೇ ಮುಖ್ಯ ಕಂಡ್ರು. ನನ್ನ ಮಗಳು ಇಷ್ಟಪಟ್ಟಾಗೆ ನಾನು ಇವನ್ ಜೊತೆನೆ ಮದುವೆ ಮಾಡ್ತಾ ಇದ್ದೀನಿ. ನೀವಿಬ್ರು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ರ. ಆಯ್ತಪ್ಪ. ಆಯ್ತಪ್ಪ. ಆಯ್ತು. ನೋಡಿ ಬಿಗ್ರೆ, ನಾವಿದ್ದೀವಲ್ಲ, ನಮ್ಮ ಫ್ಯಾಮಿಲಿ ಇದೆಯಲ್ಲ, ನಾವು ಹೊಡೆದಾಟಕ್ಕೆ ತುಂಬಾ ಹೆಸರಾದವರು. ಆದ್ರೆ ಈ ಪ್ರೀತಿ ಪ್ರೇಮದ ವಿಷಯಕ್ಕೆ ಬಂದಾಗ ನಾವು ಬೇರೆನೆ ಆಗ್ಬಿಡ್ತೀವಿ. ಬಿಗ್ರೆ, ನಾವು ನನ್ನ ಮಗಳನ್ನ ತುಂಬಾ ನಾಜೂಕಾಗಿ ಬೆಳೆಸಿದ್ದೀವಿ. ಅವಳು ಯಾವತ್ತಾದ್ರೂ ಏನೇ ಬೇಕು ಅಂತ ಕೇಳಿ, ಎಷ್ಟೇ ಕಷ್ಟ ಆಗ್ಲಿ, ಆಕಾಶದಲ್ಲಿರ್ಲಿ ಭೂಮಿಲಿರ್ಲಿ ಎಲ್ಲೇ ಇರ್ಲಿ, ನಾವು ಅವಳಿಗೆ ಅದನ್ನ ತಂದು ಕೊಟ್ಟೇ ಕೊಡ್ತೀವಿ. ಬೀಗ್ರೆ, ಈಗ ನನ್ನ ಮಗಳು ನಿಮ್ ಮಗನ್ ಕೇಳಿದ್ಲು. ನಾನು ನನ್ನ ಅಂತಸ್ತು ಘನತೆ ಎಲ್ಲಾನು ಮರ್ತ್ಬಿಟ್ಟು ನನ್ನ ಮಗಳಿಗೋಸ್ಕರ ಹ್ಞೂ ಅಂದ್ಬಿಟ್ಟೆ. ಹಾ ಏನಮ್ಮ, ಅಳ್ಬಾರ್ದು ನೋಡು. ಮುಂದೆ ಒಂದು ಒಳ್ಳೆ ಶುಭ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡೋಣ. ಏನಂತೀಯ? ಬೀಗ್ರೆ, ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ನಿಮ್ಮ ನಿರ್ಧಾರ ಏನು ಅಂತ ಹೇಳ್ತೀರಾ? ಅದು ಅದು ಪೂರ್ಕನೋ ಮಾರ್ಕನೋ ಹೇಳಿ. ನಾನು ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ನೋಡಿದೆ. ನೀವು ತುಂಬ ದೊಡ್ಡವರು, ಆದರೆ ನಾವು ಹಾಗಲ್ಲ. ಬರೋ ವರಮಾನ ನೋಡಿಕೊಂಡು ಜೀವನ ಮಾಡೋ ಅಂಥವ್ರು. ನಮ್ಮಂಥವ್ರು ನಿಮ್ಮಂಥವ್ರ ಸಂಬಂಧ ಬೆಳೆಸೋದು ಸರಿನಾ? ಈ ಮದುವೆ ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅದನ್ನ ಹೇಳ್ರಿ. ಒಪ್ಕೊಂಡಿದ್ದೀವಿ, ನಮ್ಗೆ ಒಪ್ಪಿಗೆ ಇದೆ ಈ ಮದುವೆಗೆ. ಏನಮ್ಮ ಸಂತೋಷನಾ? ಬೀಗ್ರೆ, ನಾವು ಮಾತಾಡೋದನ್ನೆಲ್ಲ ಮಾತಾಡಾಯ್ತು. ನಾವಿನ್ನು ಹೊರಡ್ತೀವಿ. ಏನೋ ಹೊರಡ್ತೀವಿ ನಾ? ಏನ್ರಿ, ಹೊರಡೋದಕ್ಕೆ ಸಾಕಷ್ಟು ಟೈಮ್ ಇದೆ.
ನಿಧಾನ ಹೋಗಿ, ತೊಂದರೆ ಇಲ್ಲ. ಇವತ್ತು ನಮ್ಮನೇಲಿ ಇದ್ದು ಚೆನ್ನಾಗಿ ಊಟ ಮಾಡಿ ಆಮೇಲೆ ಹೋಗಿರಂತೆ. ಇವತ್ತು ಬಿಟ್ಬಿಡಿ ಬಿಗ್ರೆ, ಮತ್ತೆ ಬರ್ತೀವಲ್ಲ, ಊಟ ಮಾಡಿದ್ರಾಯ್ತು. ಏಯ್, ನಾವ್ ಹೇಳ್ದಷ್ಟು ಕೇಳ್ರಿ. ನಾವ್ ಒಂದ್ಸತಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ಮೇಲೆ ಮುಗೀತು. ನೀವ್ ಇವತ್ತು ನಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು, ಅರ್ಥ ಆಯ್ತಾ? ಸುಮ್ನೆ ನಿಂತ್ಕೊಳ್ಳಿ. ಏಯ್, ನೀವೇನ್ ಮಕ ನೋಡ್ಕೊಂಡು ನಿಂತಿದ್ರಿ? ಅಡಿಗೆ ಎಲ್ಲ ರೆಡಿ ಮಾಡಿದಿರ ತಾನೇ? ಲೇ, ಹೇಳಿದೆಲ್ಲ ಮಾಡಿದಿರ ತಾನೇ? ಮತ್ತೆ ತಲೆ ಮಾಂಸ, ಬೋಟಿ ಫ್ರೈ ಎಲ್ಲ ನಾನ್ ಮಾಡಿದೀನಿ. ಲಿವರ್ ಫ್ರೈ, ಕರ್ಮೀನ್ ಸಾರು ಕೂಡ ಆಗಿದೆ. ರೀ, ನನ್ ಕಾಲ್ ಸೊಪ್ಪು ನಾನೇ ಮಾಡಿದ್ಯಾ? ಕಾಲ್ ಸೊಪ್ಪು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೀನು. ಹಂಗೆ ನನ್ಗೆ ಇಷ್ಟವಾಗಿರೋ ಆ ರಕ್ತಕ್ಕೆ ಹಸಿಮೆಣಸಿನ್ಕಾಯಿ, ಉಪ್ಪು, ಮೆಣಸು, ಖಾರ ಎಲ್ಲ ಹಾಕ್ಬಿಟ್ಟು ಚಂದಾಗಿ ಫ್ರೈ ಮಾಡ್ತಾರಲ್ಲ, ಮಾಡಿದ್ಯಾ? ಅಯ್ಯೋ, ಎಲ್ಲಾ ಸ್ಪೇರ್ ಪಾರ್ಟ್ಸ್ ಮಾಡಿ. ಬೀಗ್ರೆ, ನಾವು ಪ್ಯೂರ್ ವೆಜಿಟೇರಿಯನ್ಸು. ಆಯ್ತು ಬಿಡಿ, ಪ್ಯೂರ್ ವೆಜಿಟೇರಿಯನ್ ಆದ್ರೆ ಏನಂತೆ, ಕೋಳಿ ಕುರಿ ಮಾಂಸ ತಿಂದ್ಮೇಲೆ ನೀವು ನಾನ್ ವೆಜಿಟೇರಿಯನ್ ಆಗ್ಬಿಡ್ತೀರಾ? ನೋಡಿ, ನಾವು ಟೇಬಲ್ ಈ ಪಕ್ಕ ಕುತ್ಕೊಂಡು ಕುರಿ, ಕೋಳಿ ಮಾಂಸ, ರಕ್ತದ ಉರಿ, ತಲೆ, ಕಾಲು, ಸಾರು ಎಲ್ಲ ತಿಂದ್ಬಿಡ್ತೀವಿ. ನೀವು ಈ ಪಕ್ಕ ಕುತ್ಕೊಂಡು ವೆಜಿಟೇರಿಯನ್ ಊಟ ಮಾಡಿ. ಯೋಗಿ ಅಪ್ಪ, ನಮ್ಮ ಮನೇಲಿ ವೆಜಿಟೇರಿಯನ್ ಏನಿದೆಯೋ ಉಪ್ಪಿನಕಾಯಪ್ಪ. ಆ ಉಪ್ಪಿನಕಾಯಿ ಚೆನ್ನಾಗಿ ತಿನ್ನಿ. ಉಪ್ಪಿನಕಾಯಿ ನೆಕ್ರೆ ಅಂದಿದ ತಕ್ಷಣ ನಮ್ ಬೀಗರ ಮಕ್ಕ ನೋಡಕ್ಕೆ ಆಗ್ಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಬೀಗ್ರೆ, ನೀವು ತಿನ್ನಂತ ಎಲ್ಲಾ ವೆಜಿಟೇರಿಯನ್ ಪದಾರ್ಥಗಳನ್ನು ನಮ್ಮವ್ರು ರೆಡಿ ಮಾಡಿರ್ತಾರೆ. ನೀವೇನು ಸಂಕೋಚ ಪಟ್ಕೊಂಬೇಡಿ, ತಮಾಷೆಗೆ ಉಪ್ಪಿನಕಾಯಿ ಅಂದೆ ಅಷ್ಟೇ. ಅಯ್ಯೋ, ನೀವೇನ್ ಮಕ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಹೋಗಿ ಅಡ್ಗೆ ಮನೆಗೆ ಹೋಗಿ, ಬೇಗ ಅಡ್ಗೆ ರೆಡಿ ಮಾಡಿ. ನಡಿಯಮ್ಮ. ಅಮ್ಮ, ನೀವ್ಯಾಕೆ ಇನ್ನು ಯೋಚನೆ ಮಾಡ್ತಿದ್ರಾ? ಹೋಗಿ ನಿಮ್ ಸೊಸೆ ಹತ್ರ ಕುತ್ಕೊಂಡು ಆರಾಮಾಗಿ 10 ನಿಮಿಷ ಮಾತಾಡಿ. ಹಾ, ಸರಿ. ಬೀಗ್ರೆ, ನೀವಿಲ್ಲಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತೀರಿ? ಇವ್ರಿಗೆ ಮನೆ ಎಲ್ಲ ಕರ್ಕೊಂಡೋಗಿ ತೋರ್ಸೋ. ಆಯ್ತಪ್ಪ, ಹೋಗಿ ಬೀಗ್ರೆ. ಬನ್ನಿ ಬನ್ನಿ ಈ ಕಡೆ ಬನ್ನಿ. ಹೋಗಿ ಹೇಳಿ ಅಂದ್ರೆ. ಯಾಕತ್ತೆ ಸುಮ್ಮನೆ ಕೂತಿದ್ದೀರಾ? ಏನಾದ್ರೂ ಮಾತಾಡಿ. ನಾ ನಿಮ್ಗೆ ಇಷ್ಟ ಆಗಿದ್ದೀನೋ ಇಲ್ವೋ ಹೇಳಿ ಅತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಈ ಮದುವೆ ಇಷ್ಟ ಇಲ್ಲಮ್ಮ. ಯಾಕತ್ತೆ ಈ ತರ ಹೇಳ್ತಾ ಇದ್ದೀರಾ? ನೀನ್ ಈ ಮನೆಗೆ ಹೇಗೋ, ನನಗೂ ನನ್ನ ಮಗ ಹಾಗೇನೆ. ನನಗೂ ಒಬ್ಬನೇ ಮಗ. ನೀನ್ ಯಾವ ಕೊರತೆ ಇಲ್ಲದೆ ಬೆಳೆದಿದೀಯ. ನನ್ನ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ನಾಳೆ ನೀನೇನಾದ್ರೂ ಅವನನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ನಾವೇನಮ್ಮ ಮಾಡೋದು? ಅವನು ಬೇರೆ ಆಗ್ಬಿಟ್ರೆ ನಿಮ್ಮ ಅಪ್ಪನ ಥರ ನಮಗೂ ನೋವಾಗುತ್ತಲ್ಲಮ್ಮ. ಅತ್ತೆ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಕೋಟ್ಯಾಧೀಶ್ವರ ಮನೆ ಹುಡುಗಿನೇ. ಸುಖದಿಂದ ಬೆಳೆದು ಅಭ್ಯಾಸ ಕೂಡ ಆಗಿದೆ. ಹಾಗಂತ ನನಗಿದೇ ಸಂತೋಷ ಅಂತ ನೀವ್ ತೀರ್ಮಾನ ಮಾಡಿದ್ರಾ? ನನ್ನನ್ನ ನೀವು ಸೊಸೆಯಾಗಿ ಸ್ವೀಕರಿಸಿದ್ರೆ ನೀವೆಲ್ಲಿರ್ತೀರೋ ಅದೇ ನನ್ ಮನೆ. ನೀವ್ ಹೇಗ್ ಹೇಳ್ತಿರೋ ಆ ಥರ ನಡ್ಕೊಳ್ಳೋದೇ ನನ್ ಸಂತೋಷ ಅತ್ತೆ. ನಮ್ಮಪ್ಪ ನನ್ಗೆ ಹಣ ಮಾತ್ರ ತೋರಿಸಿ ಬೆಳೆಸಿಲ್ಲ, ಅದ್ರ ಜೊತೆ ಪ್ರೀತಿನೂ ತೋರಿಸಿ ಬೆಳೆಸಿದ್ದಾರೆ. ನೀವ್ ಚಿಂತೆ ಮಾಡೋ ತರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಅತ್ತೆ. ನಿಜ ಹೇಳ್ತಾ ಇದೆಯೇನಮ್ಮ? ನಿಜವಾಗ್ಲೂ ಅತ್ತೆ, ಮನ್ಸಿಗೆ ಇಷ್ಟವಾದವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಮಾತ್ರ ಸಾಕು ಅಂತ ಸಂಸಾರ ಮಾಡೋದಕ್ಕೆ ನಾನಷ್ಟು ಕೆಟ್ಟೋಳಲ್ಲ ಅತ್ತೆ. ಅವ್ರು ಎಷ್ಟು ಮುಖ್ಯನೋ ನೀವು, ಮಾವ, ನನ್ನ ನಾದ್ನಿ, ನೀವೆಲ್ರೂ ನನಗಷ್ಟೇ ಮುಖ್ಯ. ನಿಮ್ ಮಗಳನ್ನ ನೀವು ಎಷ್ಟು ನಂಬ್ತಿರೋ ನನ್ನನ್ನು ಕೂಡ ನೀವಷ್ಟೇ ನಂಬೋದು. ನೀನೀಗ ಹೇಳಿದ್ ಒಂದೇ ಮಾತು ಸಾಕಮ್ಮ ನನಗೆ. ನಾನ್ ನಿನ್ನ ನಂಬ್ತೀನಮ್ಮ. ಈಗ ಹೇಳಿ ಅತ್ತೆ, ನಿಮ್ಗೆ ನಾನು ಇಷ್ಟನಾ ಇಲ್ವಾ ಅಂತ? ಅಯ್ಯೋ ನನ್ನ ಮಹಾರಾಣಿ, ನೀನ್ ಮಾತಾಡ್ತಿರೋದ್ ಕೇಳಿದ್ರೆ ಆ ದೇವರಿಗೂ ಇಷ್ಟ ಆಗತ್ತಮ್ಮ. ನಾನು ಈಗಲೇ ತೀರ್ಮಾನ ಮಾಡಿದೆ ಅಮ್ಮ, ನೀನೇನನ್ ಸೊಸೆ. ಚೆನ್ನಾಗಿರಮ್ಮ, 100 ಕಾಲ ಚೆನ್ನಾಗಿರು. ಲೋ ಗಣೇಶ, ರಂಜಿತ್ ಬರೋದಕ್ಕೆ ಹೇಳ್ದ, ಏನ್ ವಿಷಯ ಅಂತಾನೆ ಗೊತ್ತಾಗಿಲ್ಲ ಕಣ. ಯಾಕಿನ್ನೂ ಬಂದಿಲ್ಲ ಅವನು? ಗಣೇಶ, ಗಣೇಶ, ಏನಾಯ್ತು?
ಏನು ಲೋ ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಏನಾಯ್ತು ನಿನ್ಗೆ? ಏನೂ ಇಲ್ಲ ಬಿಡು. ಏನಾಯ್ತು? ಬರೋ ನೋಡು, ನಮ್ ಗಣೇಶಂಗೆ ತಲೆ ಕೆಟ್ಟಿರೋ ತರ ಕಾಣ್ತಾ ಇದೆ. ತಲೆ ಎಲ್ಲೋ ಇದೆ, ದೃಷ್ಟಿ ಎಲ್ಲೋ ಇದೆ, ಏನೇನೋ ಯೋಚನೆ ಮಾಡ್ತಾ ಇದ್ದಾನೋ. ನಾನು ಏನ್ ಹೇಳಿದ್ರೆ ಕಿವಿ ಮೇಲೆ ಹಾಕೋತಾ ಇಲ್ಲ ಯಜಮಾನ. ನೋಡು ಏನಾಯ್ತು ಮಾತಾಡ್ಸು. ಏಯ್, ಏನೇ ಕೆಲಸ ಮಾಡಿದ್ರು ಯೋಚನೆ ಮಾಡ್ಬೇಕಲ್ವೇನೋ? ಯಾಕೋ ಹಾಗೆ ಮಾಡ್ದೆ? ಏನೋ ಮಾಡ್ದ ಏನು? ಏಯ್, ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೋ ಮುಖ ತಿರ್ಸ್ಕೊಂಡು ನಿಂತಿದ್ಯಾ? ಯಾಕೋ ಹಾಗೆ ಮಾಡ್ದೆ? ನನ್ನ ಮುಖ ನೋಡೋ, ಈ ಕಡೆ ತಿರ್ಗೋ. ಯಾಕೆ ಹಾಗೆ ಮಾಡ್ದೆ ಅಂತ ಹೇಳೋ. ಮೊದ್ಲು ನನ್ನ ಹತ್ರ ಹೇಳು, ಏನ್ ಮಾಡ್ದ ಅವನು? ಏಯ್, ಈ ಲೂಸ್ ನನ್ನ ಮಗ ದೀಪಂಗೆ ಲವ್ ಲೆಟರ್ ಬರ್ದು ಕೊಟ್ಟಿದ್ದಾನೆ ಕಣೋ. ಏನ್ ಹೇಳ್ತಾ ಇದೀಯೋ? ಓ, ಇದಕ್ಕೆನಾ ನೀನ್ ರಾತ್ರಿ ಆಗ್ಲೆಲ್ಲ ಕವಿತೆ ಬರ್ದಿದ್ದು? ಅಯ್ಯೋ, ಈ ಲೂಸ್ ನನ್ನ ಮಗ ಕವಿತೆನೆಲ್ಲ ಕಾಪಿ ಹೊಡೆದಿಲ್ಲಪ್ಪ, ಕೈ ಕುಯ್ಕೊಂಡು ರಕ್ತದಲ್ಲಿ ಕವಿತೆ ಬರೆದಿದ್ದಾನೆ. ರಕ್ತದಲ್ಲ? ಏಯ್, ಹೇಳೋ, ಎಷ್ಟು ದಿನದಿಂದ ಈ ಲೆಟರ್ನ ಬರ್ದಿದೆ ಅಂತ ಹೇಳೋ. ಏಯ್, ಹೇಳೋ, ಬರ್ದು ಎಷ್ಟು ದಿನ ಆಯ್ತು ಅಂತ ಹೇಳೋ. 4 ದಿನ ಆಯ್ತು. ಏಯ್, ಬುದ್ಧಿ ಕೆಟ್ಟವನೆ, 4 ದಿನದಿಂದ ಬರ್ದು ಕವರೆಲ್ಲ ಕಿಟ್ರೆ ಅದು ವಾಸನೆ ಬರ್ದೇ ಇರುತ್ತೇನೋ. ಆ ವಾಸನೆ ತಡ್ಕೊಳಕ್ಕಾಗ್ದೆ ದೀಪ ಎಷ್ಟು ವಾಂತಿ ಮಾಡ್ಕೊಂಡು ಅಂತ ಗೊತ್ತೇನೋ ನಿನ್ಗೆ? ಏಯ್ ಮುಟ್ಟಾಳ. ಏನೋ ಇದೆಲ್ಲ? ಏ ಗಣೇಶ, ಇಲ್ಲಿ ನೋಡು, ನೀನ್ ಲವ್ ಮಾಡು, ಅದು ನಾನು ತಪ್ಪು ಅಂತ ಹೇಳಲ್ಲ. ನೀನ್ ಲೆಟ್ರ್ ಬರೀ, ಅದು ತಪ್ಪಲ್ಲ. ಆದ್ರೆ ರಕ್ತದಲ್ಲಿ ಬರ್ದು ಯಾಕೋ ಎದುರಿಸ್ತೀಯ? ಹುಡ್ಗಿರ್ನ ವಿಶ್ವಾಸದಿಂದ ಗೆದ್ದು ಪ್ರೀತಿ ಮಾಡ್ಬೇಕು ಕಣ. ಅದನ್ ಬಿಟ್ಟು ಈ ರೀತಿ ಎದುರಿಸ್ತೀಯ ಅಂತ ಇಟ್ಕೋ, ಅವ್ರಿಗೆ ಪ್ರೀತಿ ಬರೋಲ್ಲ ಕಣ, ವಾಂತಿನೇ ಬರೋದು. ಈಗ ದೀಪನ್ ಲವ್ ಮಾಡಿದ್ಯಾ ಅಂದ್ರೆ ಇದಕ್ಕೆಲ್ಲ ಯಾಕೋ ಲವ್ ಲೆಟರ್ ಕೊಡ್ಬೇಕು? ಡೈರೆಕ್ಟ್ ಆಗಿ ಹೋಗಿ ಹೇಳುತ್ತಾನೆ. ಏನೋ ಪ್ರಯೋಜನ? ಇವನೇ ಅವಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇದ್ದಾನೆ. ದೀಪಂಗೆ ಇವನ್ ಮೇಲಂತ ಭಾವನೆನೇ ಇಲ್ಲ ಕಣ. ನನ್ನ ಹತ್ರ ಅವಳು ನೇರವಾಗಿ ಹೇಳ್ ಕಳ್ಸಿದ್ದಾಳೆ. ಲವ್ ಸಾರಿ ಕಣೋ ಗಣೇಶ. ದೀಪ ನಿನ್ನ ಹತ್ರ ಸ್ಟ್ರಿಕ್ಟ್ ಆಗಿ ಹೇಳೋದಕ್ಕೆ ಹೇಳಿದ್ಲು. ಅವಳು ನಿನ್ನ ಫ್ರೆಂಡ್ ಆಗಿ ನೋಡಿದ್ದಂತೆ ಕಣೋ. ಇನ್ ಮುಂದೆ ನೀನು ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದಂತೆ. ಲೋ ಗಣೇಶ, ಯಾಕೋ ಬೇಜಾರು ಮಾಡ್ಕೋತಾ ಇದೀಯಾ? ನಾನು ಹೇಳಿದ್ ನಿನ್ಗೆ ಅರ್ಥ ಆಯ್ತಾ? ಲೋ ಗಣೇಶ, ಲೋ ಪ್ರಕಾಶ, ನೀನಾರು ಅವ್ರಿಗೆ ಬಿಡ್ಸೇಳೋ. ಇವನ್ ಮಾಡಿರೋ ಕೆಲಸದಿಂದ ದೀಪ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಕಣೋ. ನೀನಾರು ಸ್ವಲ್ಪ ಅವ್ನಿಗೆ ಅಡ್ವೈಸ್ ಮಾಡೋ. ಇಲ್ಲ ಕಣೋ ರಂಜಿತ್, ತಪ್ಪು ನಮ್ದೆ. ನಾವು ಕೊಟ್ಟಿರೋ ಸಲಿಗೆಯಿಂದ ಪಾಪ ಅವನಂಗೆ ಮಾಡ್ಬಿಟ್ಟ. ಪ್ರೋತ್ಸಾಹ ಕೊಟ್ಟು ಈಗ ಅವನಿಗೆ ಹೇಳೋದಾದ್ರೂ ಹೇಗೋ? ನೋಡು ಅವನು ಹೇಗೆ ಫೀಲ್ ಮಾಡ್ತಾ ಇದ್ದಾನಂತ. ಲೈ ಗಣೇಶ, ನೀನ್ ಮಾಡಿದ್ದರ ತಪ್ಪು ಅಂತ ಹೇಳ್ತಿಲ್ಲ ಕಣ. ಲವ್ ಮಾಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ. ಆದ್ರೆ ಆ ಹುಡುಗಿಗೂ ನೀನ್ ಇಷ್ಟ ಆಗ್ಬೇಕಲ್ವೇನೋ? ದೀಪಂಗೆ ನೀನ್ ಇಷ್ಟ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ನೀನ್ ಬಿಟ್ಬಿಟ್ರೆ ಡೀಸೆಂಟ್ ಆಗೇ ಇರುತ್ತೆ ಕಣೋ. ಅವಳು ಸಿಗ್ದೋದ್ರೆ ಏನೋ? ಗಣೇಶ, ಬದುಕಲ್ಲಿ ಲವ್ ಮಾಡೋದ್ಕಿಂತ ಸಾಧನೆ ಮಾಡೋ ವಿಷಯಗಳು ತುಂಬಾ ಬೇಕಾದಷ್ಟಿವೆ. ಲವ್ ಗಣೇಶ, ಇದನ್ನೆಲ್ಲ ತುಂಬಾ ಈಸಿಯಾಗಿ ತಗೋಬೇಕು ಕಣ. ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಸರಿ ಕಣ್ರ. ಅದು ಕಣ. ಲೈ, ಮತ್ತಿನ್ಯಾಕೋ ಟೆನ್ಷನಲ್ಲಿ ಇದೆಯಾ? ಧೈರ್ಯವಾಗಿರು, ಏನೂ ಆಗೋದಿಲ್ಲಪ್ಪ. ನಡೀರೋ, ಹೋಗಿ ಟೀ ಕುಡಿಯೋಣ. ರಂಜಿತ್, ನಡಿಯೋ, ಸ್ಮೈಲ್ ಮಾಡೋ, ಸ್ಮೈಲ್ ಮಾಡೋ. ನೀವು ಹೋಗಿ ಟೀ ಕುಡಿರಿ, ನಾನು ಆಮೇಲೆ ಏಯ್ ಬರ್ತೀನಿ. ಬಾರ. ಏಯ್ ಇದೆಲ್ಲ ಇದ್ದಿದ್ದೆ, ಬಾರ. ಬಾರ.
ಕಲ್ಯಾಣಿ, ನಾನು ನಿನ್ನೆ ನೋಡೋಣ ಅಂತ ಬಂದೆ. ಯಾಕೆ? ನಿನ್ನೆ ನೀನು ಮಾಡಿದ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಓ, ಥ್ಯಾಂಕ್ಸ್ ಹೇಳೋದಕ್ಕೆ ನಿಮ್ಮಮ್ಮ ಕಳಿಸ್ಕೊಟ್ರಾ? ಅಲ್ಲ ಕಲ್ಯಾಣಿ, ನಾನು ಕುಡ್ದು ನಿಮ್ಮ ಜೊತೆ ಜಗಳ ಮಾಡಿದ್ದೀನಿ, ತಪ್ಪಾಗೆಲ್ಲ ಮಾತಾಡಿದ್ದೀನಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ರಸ್ತೆಯಲ್ಲಿ ಏಟ್ ತಿಂದು ಬಿದ್ದಿದ್ದು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟಿದ್ದೀರಾ. ಓ, ಕುಡ್ದಿದ್ದೆಲ್ಲ ಹಾಳಾಗೋಯ್ತು, ಯಾಕೆ ಹಾಗೆ ಮಾಡ್ದೆ ಅಂತ ನನ್ನ ಜೊತೆ ಜಗಳ ಆಡೋಕೆ ಬಂದಿದ್ಯಾ? ಇಲ್ಲ ಕಲ್ಯಾಣಿ, ಏಟ್ ತಿಂದ ಜಾಗದಲ್ಲಿ ಹಾಗೆ ಬಿಟ್ಟಿದ್ರೆ ನಾನು ಸತ್ತೋಗ್ತಿದ್ದೆ. ನೀ ನನ್ನ ಪ್ರಾಣ ಉಳಿಸಿದ್ಯಾ. ನಾನು ಉಸಿರಿರೋರ್ಗೂ ನಾನು ನಿನ್ನನ್ನು ಮರೆಯಲ್ಲ. ಹಾಗಾದ್ರೆ ಆದಷ್ಟು ಬೇಗ ನನ್ನ ಮರಿತೀಯ ಅಂತ ಆಯ್ತು. ಏನ್ ಆಗ್ ನೋಡ್ತೀಯಾ? ಉಸಿರಿರೋರ್ಗ ಮಾತ್ರ ನನ್ನ ನೆನ್ಪಿರೋ ತಾನೆ. ಯಾಕೆಂದ್ರೆ ನೀನ್ ಕುಡಿಯೋ ರೀತಿನೂ ಆ ಜಗಳಾಡೋ ರೀತಿನೂ ನೋಡಿದ್ರೆ ನೀನ್ ತುಂಬಾ ದಿನ ಬದುಕೋ ತರ ಕಾಣಿಸ್ತಿಲ್ಲ. ಒಂದು ಕುಡಿಸಾಯ್ತ್ಯಾ, ಇಲ್ಲ ಯಾರತ್ರ ಆದ್ರೂ ಒದೆ ತಿನ್ಸಾಯ್ತ್ಯಾ. ಎರಡರಲ್ಲಿ ಒಂದಾಗದಂತೂ ಗ್ಯಾರಂಟಿ. ಯಾಕೆ ಕಲ್ಯಾಣಿ ಹೀಗೆ ಮಾತಾಡ್ತಿದ್ಯಾ? ಮತ್ತೆ ಹೇಗ್ ಮಾತಾಡ್ಬೇಕು? ನಿನ್ನಂತವ್ರಿಗೆಲ್ಲ ಸಹಾಯ ಮಾಡಿದ್ರೆ ಸಹಾಯ ಮಾಡ್ದವ್ರ ಮರ್ಯಾದೆ ಹೋಗುತ್ತೆ. ಏಟ್ ತಿಂದು ತಿಪ್ಪೆ ಹತ್ರ ಬಿದ್ದಿದ್ದಲ್ಲ, ಹಾಗೆ ಬಿಟ್ಟೋಗಿದ್ರೆ? ಆದ್ರೆ ತುಳಸಿ ತಮ್ಮ ಅಂತ ಡಾಕ್ಟ್ರಿಗೆ ತೋರಿಸಿ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಸಾರಿ ಕಲ್ಯಾಣಿ, ನಾನು ನಿನ್ನ ಜೊತೆ ನಡ್ಕೊಂಡ ರೀತಿ ತಪ್ಪೆ. ಡ್ರಿಂಕ್ಸ್ ಮಾಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟೆ. ಹಾಗಂತ ನನ್ನ ಕುಡ್ಕ ಅಂತ ತೀರ್ಮಾನ ಮಾಡಬೇಡಿ. ಇನ್ನು ಮುಂದೆ ಅದನ್ನ ಬಿಟ್ಬಿಡ್ತೀನಿ ಕಲ್ಯಾಣಿ. ನಿಲ್ಲಿಸ್ತೀಯಾ? ಯಾರ ಹತ್ರ ಕತೆ ಹೇಳ್ತಿದ್ಯಾ? ಏನೋ ನಿನ್ನೆ ಅಷ್ಟೇ ಕುಡ್ದು ಕೆಟ್ಟವನಾಗಿರೋ ತರ ಹೇಳ್ತಿದ್ಯಾ. ಸ್ವಂತ ಅಕ್ಕ ಅಂತನೂ ನೋಡ್ದೇನೆ ತುಳಸಿನ ಎಷ್ಟು ಕೀಳಾಗಿ ನೆಡ್ಸ್ಕೊಂಡೆ, ಎಷ್ಟು ಅಸಹ್ಯವಾಗಿ ಮಾತಾಡ್ದೆ. ಇದೆಲ್ಲ ಏನ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಕಲ್ಯಾಣಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೋಡಿ, ಇಷ್ಟು ದಿನ ನಾನು ಹೇಗೆ ಬೇಕಾದ್ರೂ ಇದ್ದಿರ್ಬೋದು, ಹಾಗಂತ ಯಾವಾಗಲೂ ಹೀಗೆ ಇರ್ತೀನಿ ಅಂತ ಹೇಗೆ ಹೇಳ್ತೀರಾ? ನನ್ನ ನಂಬಿ ಕಲ್ಯಾಣಿ. ಕಲ್ಯಾಣಿ, ಏನ್ ಸಮಸ್ಯೆ? ಏಯ್, ಯಾರಯ್ಯ ನೀನು? ಯಾಕೆ ಗಲಾಟೆ ಮಾಡ್ತಿದ್ಯಾ? ಬಂದಿಲ್ಲ. ಆ ಪ್ರಸನ್ನ ಅವ್ರೆ, ಇವ್ರು ನಂಗೆ ಗೊತ್ತಿರೋರೆ, ನೀವು ಹೋಗಿ. ಸರಿ. ಇಲ್ಲಿ ನೋಡು, ಇದು ಸಬ್ಬೀರ್ ಇರೋ ಜಾಗ. ಹೋಗು. ಎಲ್ಲಾದ್ರೂ ವೈನ್ ಶಾಪ್ ತೆಗ್ದಿದ್ರೆ ಚೆನ್ನಾಗಿ ಕುಡ್ದ್ಬಿಟ್ಟು ಹೋಗಿ ಎಲ್ಲಾದ್ರೂ ಸಾಯಿ. ಇಲ್ಲಿ ನಿಲ್ಬೇಡ, ಹೋಗು. ಕಲ್ಯಾಣಿ ಪ್ಲೀಸ್, ನಾನು ಹೇಳೋದು ಕೇಳಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ವಿಜಯನಗರ ಬರ್ತೀರಾ? ಹಾ, ಬನ್ನಿ ಅಣ್ಣ. ಹಾ. ಕಲ್ಯಾಣಿ, ಕಲ್ಯಾಣಿ ಒಂದು ನಿಮಿಷ ನನ್ನ ಮಾತು ಕೇಳಿ. ಕಲ್ಯಾಣಿ ಪ್ಲೀಸ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಪ್ಲೀಸ್ ಕಲ್ಯಾಣಿ, ನನ್ನ ಮಾತು ಕೇಳಿ ಕಲ್ಯಾಣಿ. ಕೂತ್ಕೋ ಬಾ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಕಣೋ. ನಾನ್ ನೀನ್ ಬರೋದನ್ನೇ ಕಾಯ್ತಾ ಇದ್ದೆ. ಅದು ಬೀಗರ್ ಬಂದು ಲಗ್ನ ಪತ್ರಿಕೆಗಳನ್ನ ಕೊಟ್ಟು ಹೋದ್ರು. ನನಗದನ್ನ ನೋಡಿ ಕೈಯೂ ಆಡ್ಲಿಲ್ಲ, ಕಾಲೂ ಆಡ್ಲಿಲ್ಲ. ಇನ್ ಮುಂದೆ ಈ ಪತ್ರಿಕೆಗಳನ್ನ ಯಾರ್ಯಾರಿಗೆ ಕೊಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಈ ವಿಷಯದಲ್ಲಿ ನೀನ್ ನನಗೆ ಸಹಾಯ ಮಾಡ್ಬೇಕು ಕಣೋ. ಆ ರಾಜೀವ ನಾನೇನ್ ಹೇಳಿದ್ರು ಕಿವಿಗೆ ಹಾಕೊಳ್ಳಲ್ಲ. ಏನಮ್ಮ ನೀನು ಇನ್ವಿಟೇಷನ್ ಕೊಡೋದಕ್ಕೆ ನನ್ಗೆ ಹೇಳ್ಬೇಕಾ? ಇದು ನಮ್ಮನೆ ಕೆಲಸ ಅಮ್ಮ. ಇದು ನಾನ್ ಮಾಡ್ದೆ ಇನ್ಯಾರಮ್ಮ ಮಾಡ್ತಾರೆ? ಹಾಗಲ್ಲ ಕಣೋ, ಇಬ್ಬಿಬ್ರು ಗಂಡ್ ಮಕ್ಳು ಇದ್ದು ನನ್ನ ಮಗಳನ್ನ ಮದ್ವೆ ಮಾಡ್ಕೊಡಕ್ಕೆ ಮುಂದೆ ಯಾರು ನಿಂತ್ಕೊಳ್ತಿಲ್ವಲ್ಲ ಅಂತ ನೆನ್ಸ್ಕೊಂಡಾಗ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ. ನೀನು ನಿನ್ನಣ್ಣನ ತರ ನನ್ನನ್ನು ಒಂಟಿ ಮಾಡ್ಬೇಡ ಕಣೋ. ನೀನೇ ಮುಂದೆ ನಿಂತು ಈ ಮದ್ವೆನ ನಡ್ಸ್ಕೊಟ್ಬಿಡು ಸಾಕು. ಅಮ್ಮ, ಏನಮ್ಮ ಇದು ಇಷ್ಟಕ್ಕೆಲ್ಲ ಅಳ್ತಾ ಇದೆಯಲ್ಲ? ಅಮ್ಮ, ನಾನಿರುವಾಗ ನೀನೇ ಯಾಕಮ್ಮ ಯಾರು ಇಲ್ಲ ಅಂತ ಅನ್ಕೋತೀಯ? ಈ ಮದ್ವೆ ಮುಗಿಯೋವರೆಗೂ ನಾನು ಇಲ್ಲೇ ಇದ್ದು ಎಲ್ಲನ ನಾನು ನಡ್ಸ್ಕೊಡ್ತೀನಿ. ಅಮ್ಮ, ಮೊದಲು ನೀನು ಕಣ್ಣೋರ್ಸ್ಕೋ ಅಮ್ಮ.